ಎರಡು ವಾಹಿನಿಗೆ ಸ್ವಾಗತ. ಪಟ್ಟಣದ ಅಗಸಿಯಿಂದ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆವರೆಗೆ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ, ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ಜಾಲಿ ಮುಳ್ಳು ಕಂಟಿ ಹಚ್ಚಿ ಪ್ರತಿಭಟನೆ ನಡೆಸಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಎಚ್ಚರಿಕೆ ನೀಡಿದ ಹಿನ್ನೆಲೆ ಗುರುವಾರ ಸಂಜೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಮಲ್ಲಿಕಾರ್ಜುನ್ ಸಂಗವಾರ್ ಮತ್ತು ಪಿಡಬ್ಲ್ಯೂಡಿ ಎಇಇ ಸೂಗರೆಡ್ಡಿ, ಪಿಎಸ್ಎ ಮೈಬೂಬ್ ಅಲಿ, ಪಿಡಿಒ ಶರಣಗೌಡ ಮತ್ತು ಬಸವರಾಜ್ ಇಟ್ಟಿಗೆ ಸೇರಿ ಅನೇಕ ವಡಗೇರ ಅಗತಿಯಲ್ಲಿ ಬರುವಂತಹ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುತ್ತಾ ಪರಿಶೀಲನೆ ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಅವರು ಚರಂಡಿ ಸ್ವಚ್ಛತೆ, ಬೀದಿ ದೀಪ, ಸಿಸಿ ಕ್ಯಾಮೆರಾ, ಶೌಚಾಲಯ, ತರಕಾರಿ ಮಾರುಕಟ್ಟೆ, ಆಟೋ ನಿಲ್ದಾಣ ಇವೆಲ್ಲವುಗಳನ್ನ ಮೂಲಭೂತ ಸೌಕರ್ಯವನ್ನ ಗಣೇಶ ಚತುರ್ಥಿ ಹಬ್ಬ ನಂತರ ಅಕ್ರಮ ಡಬ್ಬಿ ತೆರವುಗೊಳಿಸುವುದಾಗಿ ಹೇಳಿದ್ದಾರೆ. ನಂತರ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ದಾಳ್ ಮಾತನಾಡಿ, ತಾಲೂಕಿನ ಕೇಂದ್ರವಾಗಿ ಇಷ್ಟು ವರ್ಷವಾದರೂ ಕೂಡ ತಾಲೂಕು ಅಭಿವೃದ್ಧಿ ಹೊಂದದೆ ಇನ್ನೂ ಹಲವು ಸಮಸ್ಯೆಗಳಿಂದ ಇಲ್ಲಿನ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇದನ್ನ ಗಮನಗೊಂಡು ನಾನು ವಡಗೇರ ತಾಲೂಕಿನಲ್ಲಿ ಅಕ್ರಮವಾಗಿ ಡಬ್ಬಿಗಳು ರಸ್ತೆ ಬದಿಯಲ್ಲಿ ಇಟ್ಟಿರುವ ಹಿನ್ನೆಲೆ ನನ್ನ ಹೋರಾಟದ ಎಚ್ಚರಿಕೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಾಗಿ ಸುಮಾರು 6 ವರ್ಷ ಗಳಿಸಿದ್ದು ಅಲ್ಲಿ ಮೂಲಭೂತ ಸೌಕರ್ಯ ಇರೋದ ಕಾರಣ ಗ್ರಾಮಸ್ಥರು ನನ್ನ ಕರೆ ಮಾಡಿದಾಗ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಮೂಲಭೂತ ಸೌಕರ್ಯ, ತರಕಾರಿ ಮಾರುಕಟ್ಟೆ, ಚರಂಡಿ ಸ್ವಚ್ಛತೆ, ಸ್ಥಳದಲ್ಲಿ ಅಂದರೆ ರೋಡಿಗೆ ಎಲ್ಲೆಲ್ಲ ಕೂತ್ಕೊಳ್ಳಿ ತರಕಾರಿ ಮಾಡ್ತಕ್ಕಂಥ ಕೆಲಸ ಯಾವ ಟೈಮ್ನಾಗಾದ್ರೂ ಅಪಘಾತ ಆಗ್ಬೋದು. ಹಂಗಾಗಿ ತಕ್ಷಣ ಇವೆಲ್ಲನೂ ಸರಿಪಡಿಸ್ಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒ ಅವರು ಸ್ಥಳಕ್ಕೆ ಭೇಟಿ ನೀಡಬೇಕಂತಕ್ಕಂಥ ಹೋರಾಟದ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ವಡಗೇರಿ ತಾಲೂಕು ಆಡಳಿತ ಸ್ಪಂದಿಸಿ ತಾಲೂಕು ಪಂಚಾಯತ್ ಇಒ, ಪಿಡಬ್ಲ್ಯೂಡಿ ಎಡಬ್ಲಿ, ಜೆಇ, ಪೊಲೀಸ್ ಠಾಣೆಯ ಅಧಿಕಾರಿ ಆಗಿರ್ತ PSI ಮೈಬೂಬ್ ಅಲಿ ಮತ್ತು ಇತರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪ್ರಮುಖ ಸ್ಥಳಗಳೆಲ್ಲ ಸಂಚಾರ ಮಾಡಿ ಪರಿಶೀಲನೆ ನಂತರ ತಕ್ಷಣ ಇವೆಲ್ಲ ಮೂಲಭೂತಗಳನ್ನು ಸೌಕರ್ಯಗಳನ್ನು ತಕ್ಷಣ ಒದಗಿಸಿಕೊಡುವುದಾಗಿ ತಾಲೂಕು ಪಂಚಾಯತ್ ಇಒ ಅವರು ಭರವಸೆ ನೀಡಿದರು. ಅದರ ಜೊತೆಗೆ ಈ ಸ್ಥಳದಲ್ಲಿರ್ತಕ್ಕಂಥದ್ರಲ್ಲಿ ಅಕ್ರಮ ಚಟುವಟಿಕೆ ಆಗಿರ್ಬೋದು, ಯಾವುದನ್ನ ಅಪಘಾತ, ಕಳ್ಳತನ ಪ್ರಕರಣ ಆಗ್ಬೋದು, CC ಕ್ಯಾಮ್ರಾ ಕೂಡಿಸ್ಲಿಕ್ಕೆ ಕೂಡ ನಿರ್ಧಾರ ತಗೊಂಡಿರತಕ್ಕಂಥ ಒಳ್ಳೆ ಬೆಳವಣಿಗೆ. ತಕ್ಷಣ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ಮುಂದಿನ ದಿವಸದಲ್ಲಿ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡುತ್ತಿದ್ದೇನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.